ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. TV9 ಇಂಪ್ಯಾಕ್ಟ್ ಬಂದ್ ಆಗಿದ್ದ ಸರ್ಕಾರಿ ಶಾಲೆ ಓಪನ್ ಆಗಿದೆ. ಕಳೆದ 5 ದಿನಗಳಿಂದ ಬಂದ್ ಆಗಿದ್ದ ಶಾಲೆ ಪುನರಾರಂಭ. ಕೆಂಚಲಾಪುರ ಪ್ರದೇಶದಲ್ಲಿರುವಂತಹ ಹಿರಿಯ ಪ್ರಾಥಮಿಕ ಶಾಲೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಕೆಂಚಲಾಪುರ ಪ್ರದೇಶ. ತಪ್ಪು ಮುಚ್ಚಿಕೊಳ್ಳಲು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಳ್ಳು ಕಥೆ. ಶಿಕ್ಷಕರು SIR ಕಾರ್ಯದಲ್ಲಿ ಭಾಗಿ ಅಂತ ನಾಟಕ ಆಡಿದ್ರು. ಪೋಷಕರೇ TCಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಕಥೆ ಕಟ್ಟಿದ್ರು. TV9ನಲ್ಲಿ ಇದರ ಬಗ್ಗೆ ವರದಿ ಪ್ರಸಾರವಾದ ಬೆನ್ನಲ್ಲೇ ಮತ್ತೆ ಶಾಲೆ ಪುನರಾರಂಭ ಆಗಿದೆ. 5 ವಿದ್ಯಾರ್ಥಿಗಳು ಕೂಡ ಬಂದರು. ಬೀಗ ಹಾಕಿದ್ದಕ್ಕೆ ಕಾರಣ ಕೇಳಿ BEO ಶಿಕ್ಷಕರಿಗೆ ನೋಟಿಸ್, ಗದಗ DDPI ನೋಟಿಸನ್ನು ಕೊಟ್ಟಿದ್ರು. ಈಗ ಮತ್ತೆ ಶಾಲೆ ರೀಓಪನ್ ಆಗಿದೆ. ಕಾರಣಗಳನ್ನು ಕೊಟ್ಕೊಂಡು ಶಾಲೆಗೆ ಬೀಗವನ್ನು ಜಡಿಯಲಾಗಿತ್ತು. ಸರ್ಕಾರಿ ಶಾಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂತಿಂಥ ಎಡವಟ್ಟುಗಳಾಗುತ್ತವೆ ಅನ್ನೋದನ್ನು ಗಮನಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಂತೂ ಸರ್ಕಾರಿ ಶಾಲೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದೇ ಬಹಳ ಕಷ್ಟ, ಮೂಗ್ಮುರಿತಾರೆ. ಅಂಥದ್ರಲ್ಲಿ ಇರುವಂತಹ ಸರ್ಕಾರಿ ಶಾಲೆಗಳನ್ನು ಈ ರೀತಿ ಬಂದ್ ಮಾಡಿಬಿಟ್ರೆ ಹೇಗೆ ಅನ್ನೋ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು. ಕೆಂಚಲಾಪುರ ಶಾಲೆಯನ್ನು ಕ್ಲೋಸ್ ಮಾಡ್ತಕ್ಕಂಥ ಉದ್ದೇಶ ಇಲಾಖೆಗೆ ಅಥವಾ ನಮ್ಮ ಒಂದು ಉದ್ದೇಶ ಇಲ್ಲ. ನಾವು ಆ ಶಾಲೆಯನ್ನು ಕ್ಲೋಸ್ ಮಾಡಿಲ್ಲ. ಶಾಲೆ ಪ್ರಾರಂಭ ಇದೆ ಅದು. ಆದರೆ ಆಗಿರ್ತಕ್ಕಂಥ ಸಮಸ್ಯೆ ಅಂದರೆ ಅಲ್ಲಿ ಪೇರೆಂಟ್ಸು ತಾವೇ ತಮ್ಮ ಮಕ್ಕಳನ್ನು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಬೇರೆ ಶಾಲೆಗಳಿಗೆ ದಾಖಲಾತಿ ಮಾಡಿಸಿದ್ರಿಂದ ಅಲ್ಲಿ ಯಾವುದೇ ಮಕ್ಕಳು ದಾಖಲಾತಿ ಇಲ್ಲ. ಅಲ್ಲಿ 0 ಎನ್ರೋಲ್ಮೆಂಟ್ ಇದೆ. ಅದರ ಜೊತೆಗೆ ಅಲ್ಲಿರ್ತಕ್ಕಂಥ 2 ಶಿಕ್ಷಕರಿದ್ದಾರೆ. ಅವರು SIR ಕಾರ್ಯದಲ್ಲಿ ನಿರತರಾಗಿದ್ದರಿಂದ ಶಾಲೆಗೆ ಬೀಗ ಹಾಕಿದ್ದಾರೆ ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ಬಂದಿದೆ. ನಾವು ಆ ಶಾಲೆಗೆ ಹೋಗಿ ನಾನು ಭೇಟಿಯನ್ನು ಕೊಟ್ಟಿದ್ದೇನೆ. ಯಾವುದೇ ಮಕ್ಕಳು ಅಲ್ಲಿ ದಾಖಲಾತಿ ಉಳಿದಿರಲಿಲ್ಲ. ಅದರ ಜೊತೆಗೆ ನಾವು ಆ ಶಾಲೆಯನ್ನು ಮತ್ತೆ ದಾಖಲಾತಿಯನ್ನು ಮಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ಈಗಾಗಲೇ ನಾನು ಆ 2 ಶಿಕ್ಷಕರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಅಲ್ಲಿ ಇರ್ತಕ್ಕಂಥ ಭಾಗದ ಎಲ್ಲ ಪೇರೆಂಟ್ಸ್ಗಳ ಜೊತೆ ಮಾತಾಡಿ ಇವತ್ತು ಶಾಲೆ ಪ್ರಾರಂಭ ಇದೆ. ಇವತ್ತು ಆ ಬೀಗ ಹಾಕಿದ್ರಿಂದ SIR ಕೆಲಸಕ್ಕೆ ಅವ್ರು ಹೊರಗೆ ಹೋಗಿದ್ದರಿಂದ ಶಾಲೆ ಕ್ಲೋಸ್ ಆಗಿದೆ ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ಬಂದಿದೆ. ಆ ರೀತಿ ನಾವು